ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಅಂತ ನಮ್ಮ ಕಜಿನ್ ಸಿಸ್ಟರ್ ಅವ್ರ ಮನೇಲಿ ಏನೋ ಪೂಜೆ ಐತೆ. ಮೇ ಬಿ ಅವರ ಊರಲ್ಲಿ ಏನೋ ದೇವಸ್ಥಾನ ಹಬ್ಬ ಇರಬೇಕು, ಅದಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡಿ, ಇದು ಊರ ಹಬ್ಬ. ಚಡ್ಡಿ ಹಾಕ ಬತ್ತವನೆ, ನಮ್ಮ ನೈಟ್ ಯಾಕ ಬತ್ತೈತಿ. ಮನೇಲೇ ಯಾರೂ ಇಲ್ಲ. ಇವಾಗ ನಾವು ಸೋಮಣ್ಣ ಅವ್ರ ಮನೆಗೆ ಹೋಗ್ತಿದ್ವಿ. ನೋಡಿ 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 ಶಿಷ್ಯ ಯಾರ್ದೋ ಮನೆಗೆ ಕಣ್ಣು ಹಾಕಕ್ಕೆ ಬಂದವನೆ. ಕಣ್ಣು ಹಾಕಕ್ಕೆ ಯಾರ್ದೋ ಮನೆಗೆ ಬೀಗ ತೆಗಿತಾನೆ ನೋಡಿ. ಹಾಕಕ್ಕೆ ಆಯ್ತಿಲ್ವಲ್ಲ ನಿಮಗೆ, ಹೆಂಗಿದೆ ಹಿಂಗ್ತಾನೆ. ಹಾಂ ನೀಟಾಗಿ ಕಸ ಗುಡ್ಸನೆ ಹುಡುಗ ಗುಡ್ಸಪ್ಪ. ಮಗು ಕುಡಿಸ್ತೀನಿ ಅಲ್ಲೋ. ಅಲ್ಲಿ ನೋಡಿ, ಇದು ಹಪ್ಳ ಅರ್ಥಶಾಸ್ತ್ರದಲ್ಲಿ ಒತ್ತಿರೋ ಹಪ್ಳ. ಯಾರು ಇವರೇ ನಮ್ಮನ್ನು ಹಬ್ಬಕ್ಕೆ ಕರೆದಿರೋದು. ಇವ್ರ ಮನೆಯವರು ನಮ್ಮನ್ನು ಹಬ್ಬಕ್ಕೆ ಕರ್ದಿ ಮನೆ ಡೋರ್ ಕ್ಲೋಸ್ ಆಗೈತಲ್ಲ ಅಂತ ನಾವು ಇಲ್ಲಿಗೆ ಬಂದರೆ, ಮನೆ ಡೋರ್ ಇವ್ರು ಕ್ಲೋಸ್ ಮಾಡ್ಕೊಂಡು ಮನೆ ಒಳಗಡೆ ಎಲ್ಲರೂ ಮಲ್ಗೋರಂತೆ. ಹಬ್ಬ ಫೆಸ್ಟ್ ಎಲ್ಲ ಸ್ಟಾರ್ಟ್ ಆಗೋದು ಈವ್ನಿಂಗು, ನೈಟು. ನಾವು ಮಧ್ಯಾಹ್ನ ಬಂದಿದ್ದೀವಿ. ನಾವೇನು ಬೇಗ ತುಂಬ ಬೇಕಂತ ಬಂದಿಲ್ಲ, ಮಧ್ಯಾಹ್ನ ಬಂದಿರೋದು. ಇಲ್ಲಿ ಯಾರೂ ಇಲ್ವಲ್ಲ ಅಂತಂದರೆ ಎಲ್ಲ ಬಾಕ್ಲು ಹಾಕೊಂಡು ಮಲಗಿದ್ರಂತ ಒಳಗಡೆ. ಇವಾಗ ಆಮೇಲಿಂದ ಹೋಗ್ಬೇಕು. ಮಳೆ ಬಂದು ನಿಂತಿದೆ. ಇವಾಗ ನಾವು ಅವರು ಹಬ್ಬ ಕರೆದವರಲ್ಲ ನಮ್ಮನ್ನು, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೀನೇನಕ್ಕಮ್ಮ ನೈಟಿ ಹಾಕೋ ಬಂದಿರೋದು? ನೈಟಿ ಡ್ರೆಸ್ ಹಾಕತ್ತೀನಿ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಮ್ಮನ್ನು ಕೇಳಿದ್ದು, ಏನಕ್ಕೆ ನೈಟಿ ಹಾಕೋ ಬಂದಿದ್ವಿ ಅಂತಂದ್ಬಿಟ್ಟು. ಇವಾಗ ಮಳೆ ನಿಲ್ತು. ಇವಾಗ ನಮ್ಮನ್ನು ಯಾರು ಕರೆಕ್ಟಾಗಿ ಹಬ್ಬಕ್ಕೆ ಕರೆದಿದ್ರು ಅವ್ರ ಮನೆಗೆ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡಿ ಅಂಗಡಿ ನೋಡಿದ ತಕ್ಷಣ ಓಡ್ ಬಂದವನೇ. ಇವತ್ತು ಫುಲ್ಲು ಡೇ ವಿತ್ ಮನ್ವಿತ್ ಆಯ್ತೈತೆ ನಮಗೆ. ನೋಡಿ ನೋಡಿ ನಮ್ಮಮ್ಮ ಹಿಂಗೆ ಇಂಪ್ರೂವ್ ಆಗ್ಬಿಟ್ಟವ್ರೆ. ಪೇ ಮಾಡೋದು ಎಲ್ಲ ಫುಲ್ ಇಂಪ್ರೂವ್ ಆಗ್ಬಿಟ್ಟವ್ರೆ. ನೋಡಿ ನಮ್ಮಮ್ಮ ಪೇ ಮಾಡ್ತಿದ್ರೆ ಬಿಲ್ಡಪ್ ಕೊಟ್ರೆ 20 ರೂಪಾಯಿ ಮಾಡೋಕ್ಕೆ 200 ರೂಪಾಯಿ ಮಾಡ್ಬಿಟ್ಟೈತೆ. ನೋಡಿ ನನ್ನ ಬ್ಲಾಗ್ ನೋಡ್ತವ್ರೆ, ಇಲ್ಲಿ ವಡೆ ಸುಡ್ತವ್ರೆ. ನನ್ನ ಬ್ಲಾಗ್ ನೋಡ್ತಿರೋದಕ್ಕೆ ವಡೆ ಘಮ ಘಮ ಅಂತೈತೆ. ಏನೇನೋ ಸ್ಪೆಷಲ್ ಅಡುಗೆಗಳು ಮಾಡಿದ್ದಾರೆ. ಆಮೇಲೆ ತೋರಿಸ್ತೀನಿ. ಫಸ್ಟು ಟೇಸ್ಟ್ ನಾನೇ ನೋಡ್ತಿರೋದು ಅಂದರೆ ಇವ್ ನೋಡಿ ನೋಡು ನೋಡು ನಾನು ತಿಂತಿರೋದು ಅಂದ್ಬಿಟ್ಟು ಆ ಮಾಡಿ ತೋರಿಸ್ತಾವನೆ. ಬನ್ನಿ ಫ್ರೆಂಡ್ಸ್. ಏನಿಷ್ಟು ಕೆಂಪು ಕಾಣಿಸ್ತಿದೆ ನೋಡಿ ಇಲ್ಲಿ. ಹಾಯ್ ಫ್ರೆಂಡ್ಸ್. ಅಯ್ಯೋ ನಮ್ಮ ಮುಖ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಿದೆ. ಅಲ್ಲಿ ಒಳಗಡೆ ಟಿ ವಿ ಸೌಂಡ್ ಕೇಳಿಸ್ತಿದೆ ಅನ್ಸುತ್ತೆ. ಇವಾಗ ಟಿ ವಿ ಸೌಂಡ್ ಕಮ್ಮಿ ಮಾಡ್ಬಿಟ್ಟು ಮಾತಾಡ್ತಿದ್ದೀನಿ. ಸೊ ಎಲ್ಲ ರೆಡಿ ಆಗಾಯ್ತು. ಇವಾಗ ಹೊರಟಿದ್ದೀವಿ. ಹೂವು ಮುಟ್ಕೊಂಡಿದ್ದೀನಿ. ಕಾಣಿಸ್ತಿದ್ಯಾ? ಕಾಣಿಸ್ತಿದೆ. ಊರ ಹಬ್ಬ ಹೊರಟಿದ್ದೀವಿ. ಏನು ಊರ ಹಬ್ಬ ಇಲ್ಲಿ? ಲಕ್ಷ್ಮೀ ದೇವಿ ಹಬ್ಬ. ಲಕ್ಷ್ಮೀ ದೇವಿ ಹಬ್ಬ. ಇವಾಗ ನಾವು 9 ವರ್ಷ ಆದ್ಮೇಲೆ ನಡೀತಾ ಇರೋದು. 9 ವರ್ಷ ಆದ್ಮೇಲೆ ನಡೀತಾ ಇರೋ ಲಕ್ಷ್ಮೀ ದೇವಿ ಹಬ್ಬ. ಇವಾಗ ನಾವು ಹೊರಟಿದ್ದೀವಿ ದೇವಸ್ಥಾನದ ಹತ್ರ. ಇವರು ಅವರ 2ನೇ ಮಗಳು, ಇವರು ಅಮ್ಮ. ನಿಮ್ಗೆ ಹೇಳ್ತಿರೋದು ಅಮ್ಮ ಅಂತ. ಇವರು ಸೊಸೆ, ಇವರು ಅಮ್ಮ. ಇವರು ಹಾಯ್ 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 ಬೋಲೋ ಜಿ. ಹಾಯ್. ಇವರು ಫಸ್ಟ್ ಮಗಳು. ನೋಡಿ ಇಲ್ಲಿ ಇಷ್ಟು ಜನ ಬರ್ತಾವ್ರೆ. ಇವಾಗ ನಾವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ಆಮೇಲಿಂದ ಅಲ್ಲಿ ಮನೆಗೆ ಬಂದಮೇಲೆ ಫುಲ್ಲು ಕೂತ್ಕೊಂಡು ಹಿಸ್ಟ್ರಿ ಕೇಳೋಣ. ಏನೇನಿದು ಹಬ್ಬ, ಹೆಂಗೆ ಮಾಡ್ತಾರೆ ಏನು ಅಂತ. ನಾಳೆ ಹೋಗ್ಲಿ ಇರ್ತದಂತೆ. ನಾಳೆ 3 ದಿನ ಮಾಡೋದು ಹಬ್ಬ. ಅದನ್ನು ಮದುವೆ ಮಾಡೋದಂತಲ್ಲ, ಲಕ್ಷ್ಮೀನಾರಾಯಣ ಮದುವೆ ಲಕ್ಷ್ಮೀನಾರಾಯಣ ಮದುವೆ. ಹೆಣ್ಣು ಕರೆಯೋದು ಗಂಡು ಕರೆಯೋದು ಭಾನುವಾರ ಬೀಗರು. ಇವಾಗ ನಾವು ಹೆಣ್ಣು ಕಡೆಯವ್ರಾ? ಗಂಡನ ಕಡೆಯವರು. ಸಾರಿ ನಾವೆಲ್ಲ ಗಂಡನ ಕಡೆಯವರು. ಇಷ್ಟು ಜನ ಗಂಡನ ಕಡೆಯವರು. ಲಕ್ಷ್ಮೀ ದೇವಿ ಹಬ್ಬ ಫ್ರೆಂಡ್. ಅದೇ ಲಕ್ಷ್ಮೀ ದೇವಿ ಅವ್ರ ಹಬ್ಬ ಫ್ರೆಂಡ್. ಅದೇ ಮದ್ವೆ ಅಂತಲ್ಲ, ನಾವೆಲ್ಲ ಗಂಡನ ಕಡೆಯವ್ರು ಅಂತಲ್ಲ. ಗಂಡೋಳಿಯರು. ಆಮೇಲೆ ಇನ್ನೇನು, ದೇವಸ್ಥಾನಕ್ಕೆ ಹೋಗ್ತಾನೆ. 5 ಕಿಲೋಮೀಟರ್ ದೂರ ಕರ್ಕೊಂಡು ಹೋಯ್ತವ್ರೆ ಗೈಸ್. 5 ಕಿಲೋಮೀಟರ್ ನಡ್ಸ್ಕೊಂಡು ಕರ್ಕೊಂಡು ಹೋಯ್ತಾರೆ. 1/2 ಕಿಲೋಮೀಟರ್ ಇದ್ದೀವಿ ಗೈಸ್. ಇನ್ನೂ 1/2 ಕಿಲೋಮೀಟರ್ ಹೋಗ್ಬೇಕು. ಹೌದೌದು, ಇನ್ನೂ 4 ಕಿಲೋಮೀಟರ್ ಹೋಗ್ಬೇಕು. ಇಲ್ಲ, ನಾವು ಇನ್ನೂ 1/2 ಕಿಲೋಮೀಟರ್, ಇನ್ನೂ 4.25 ಕಿಲೋಮೀಟರ್ ಹೋಗ್ಬೇಕು. 100 ಮೀಟರ್ ಬಂದಿಲ್ಲ. ಸುಮ್ಮನೆ ಬಿಲ್ಡಪ್ಪು. ಜನ
ಇವನು ಅಣ್ಣ, ಇವನು ಜೋಬ ಕೈಯಾಕ ನಡೀತವನೆ, ಮುಂದೆ ತಮ್ಮ ಒಯ್ತವನೆ. ಇವ್ ನೋಡಿ ಹಿಂದಿಕ್ ಹಾಕು ಅಂತ ಹೇಳ್ಕೊಡ್ತವನೆ, ಮುಂದೆ ತಮ್ಮ ಒಯ್ತವನೆ, ಅವನು ಜೋಬ ಕೈಯಾಕ ನಡೀತವನೆ. ಹಿಡಿಯಲ್ಲ ನೀನು, ನನ್ನ ಹಿಡಿಯಲ್ಲ ನೀನು ಅಂತಾರೆ. ಹಿಡಿಬೇಕಾರೆ ಏನು ರಿಯಾಕ್ಷನ್ ಇರಲ್ಲ. ಆಯ್ ಮಾಡಿ ನಿಮ್ಗೇನೆ ಆಯ್ ಮಾಡಿ, ನನ್ನ ಹಿಡಿಯಲ್ಲ ಅಂತಾರೆ. ಆಯ್ ಮಾಡಿ ಮತ್ತೆ ಹಿಡಿತಿದ್ದೀನಲ್ಲ. ಗ್ಯಾಸ್ ಅಂತ ಪ್ರತಿಭೆಗಳು ಹೊಸ ಪ್ರತಿಭೆಗಳು ಇಂಥವ್ರು ಬೇಕು ದೇಶಕ್ಕೆ. ನೋಡಿ ಸಂಧಿ ಗುಂದಿಲೆಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್, ನೋಡಿ ಇದು ಶಾರ್ಟ್ ಕಟ್ ಅಲ್ಲಿ ಕರ್ಕೊ ಹೋಯ್ತವ್ರೆ. ಟೆಕ್ನಾಲಜಿಯ ಇವಾಗ ನೋಡಿ ಪೂಜೆಗೆ ಹೋದ್ರೆ ಕಾಯಿ ಹಣ್ಣು ಮುರಿಯಂಗಿಲ್ಲ, ತಗೊಂಡು ಹಂಗೆ ಮಾಡ್ಬಿಟ್ಟು ಹಂಗೆ ಪೂಜೆ ಮಾಡಿ. ಅದು ಮಂಚಮ್ಮನ ದೇವಸ್ಥಾನ ಅಂತೆ. ಅಲ್ಲಿ ಪೂಜೆಗೆ ಹೋದ್ರೆ ಕಾಯಿ ಹಣ್ಣು ಮುರಿಯಂಗಿಲ್ಲ. ಇವಾಗ ನಾವು ಈ ರೋಡಲ್ಲಿ ಹೋಯ್ತಾ ಇದೀವಿ. ಇವಾಗ ಇದು ಮಾರಮ್ಮನ ದೇವಸ್ಥಾನ ಈ ಕಡೆ ಇರೋದು. ಇದು ವರ್ಷನೂ ಮಾಡ್ತಾರಂತೆ ದೇವಸ್ಥಾನದಲ್ಲಿ ಹಬ್ಬ. ಆ ಕಡೆ ಸೈಡ್ ಇರೋದು ಲಕ್ಷ್ಮೀ ದೇವಿ ದೇವಸ್ಥಾನ ಅಂತೆ. ಎಷ್ಟು ಜನ ನೋಡಿ. ಓ ಇಲ್ಲಿ ಏನೋ ಆಡೋದಕ್ಕೆ, ನಾಳೆ ಹೋಲಿ ಆಡೋದಕ್ಕೆ ನೋಡಿ ಎಲ್ಲ ರೆಡಿ ಮಾಡಿರೋದು. ತುಂಬಾ ನೀರು ತುಂಬಿಟ್ಟು ಎಲ್ಲ ಹೋಲಿ ಆಡೋದಂತೆ. ನೀವ್ ಆಡಲ್ವಾ? ಆಡ್ಬೇಕು ತಾನೆ? ಅಯ್ಯೋ ಛೇ, ನೀವ್ ಆಡ್ಬೇಕಿತ್ತು ಹೋಲಿ. ನಾನು ಆಡ್ದೆ. ತೊಟ್ಟಿ ಚೆನ್ನಾಗಿ ರೆಡಿ ಮಾಡ್ಕೊಂಡು ನೋಡಿ. ಯಾವ್ಯಾವ ದೇವಸ್ಥಾನ ಇದೆ ಎಲ್ಲ ದೇವಸ್ಥಾನಕ್ಕೂ ನುಗ್ತಾ ಇದ್ದೀವಿ. ಇವಾಗ ನಮಗೆ ಇದು ನಮ್ಮ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ರು ನಾವು ಫೋಟೋ ತಗೊಳ್ಳೋದೇ ನೋಡ್ತವ್ರೆ ಉದ್ದಕ್ಕೆ. ನಾವುಗಳು ಫೋಟೋ ತಗೊಳ್ತಾ ಇರೋದು ನೋಡ್ತವ್ರೆ ಎಲ್ರು ಉದ್ದಕ್ಕೆ. ನಾಳೆ ನೀವಿಬ್ರು ಹೋಲಿ ಆಡಿ. ನೀವಿಬ್ರು ಅವ್ರು ಇನ್ನೂ ಗ್ರ್ಯಾಂಡ್ ಆಗಿ ಆಡೋದಂತೆ. ಆಡ್ತೀರಾ? ಆವಾಗ ಆಡಿದ್ದೀರಾ, ಇವಾಗ ಆಡಲ್ಲ. ಹೆಂಗಸ್ರು ಆಡಲ್ಲ, ಬರೀ ಗಂಡಸ್ರು ಮಾತ್ರ ಹೋಲಿ ಆಡೋದಾ? ಓ ದೇವ್ರ ಅಂತ. ಇವಾಗ ನಾವು ಇವ್ರದ್ದು ಹಳೆ ಮನೆಗೆ ಹೋಗ್ತಾ ಇದೀವಿ. ನೋಡಿ ಗಾಯ್ಸ್, ಎಷ್ಟು ವರ್ಷದಿಂದ ಇಲ್ಲೇ ಒಣಗಾಕ್ ಬಿಟ್ಬಿಟ್ಟಿದ್ದೀರಾ ಬಟ್ಟೆನ? ಹೌದೌದು. ಹೊಡ್ದಾಕಿ ಇನ್ಯಾರು ಹೋಯ್ತಾರ ಅಲ್ಲಿಗೆ? ನಾಳೆ ತಗೊಬರ್ಬೋದು. ಅದೇ ಇಲ್ಲಿ ನೀವೆಲ್ಲ ಹುಟ್ಟಿ ಬೆಳೆದಿದ್ದ? ನಿಮ್ಮ ಮಕ್ಕಳು ಹುಟ್ಟಿ ಬೆಳೆದಿದ್ದಲ್ಲ? ಆಯ್ತು, ಊಟ ಮಾಡ್ಕೊಬೋದು. ಇಲ್ಲಿಗೆ ಮದ್ವೆ ಆಗಿರೋದವ್ರು. ಇಷ್ಟೇನಾ ಸೀರೆ ಉಟ್ಸಿರೋದು? ಅಷ್ಟೇನಾ? ಹಂಗಲ್ಲ, ವಿಗ್ರಹ ಆಯ್ತಾ ಅಂತ. ಓ ಇದು ಇದೇನೇ ದೇವರು. ವಿಗ್ರಹ ಹಾಕೋರಲ್ಲ, ವಿಗ್ರಹ ಇಲ್ಲ, ಇದೇ ದೇವರು. ನೋಡಿ ಒಬ್ರ ಪೂಜೆ ಮಾಡ್ತವ್ರೆ. ಈ ಹಬ್ಬ ಬಂದು ಪ್ರಧಾನ ಶ್ರೀ ಗ್ರಾಮ ದೇವತೆ ಲಕ್ಷ್ಮೀದೇವಿ ಪ್ರಸನ್ನ ವಿಶೇಷ ಪೂಜೆ ವಿವಾಹ ಮಹೋತ್ಸವ ಹಬ್ಬ ಇದು. ಈ ಹಬ್ಬ ಎಲ್ಲಿ ನಡೆಯೋದಪ್ಪ ಅಂತಂದರೆ ಮೈಸೂರು ತಾಲೂಕಿನ ಕಸಬಾ ಹೋಬಳಿಯ ನಾಗನಹಳ್ಳಿಯಲ್ಲಿ ನಡೆಯೋದು. ಈ ಹಬ್ಬದ ಪ್ರಮುಖ ಉದ್ದೇಶನೇ ಲಕ್ಷ್ಮೀದೇವಿ ಕಲ್ಯಾಣ ಆಗಿರುತ್ತೆ. ಹಬ್ಬನ 3 ದಿನ ಮಾಡ್ತಾರೆ. ಮೊದಲನೇ ದಿನ ಏನಾಗುತ್ತಪ್ಪ ಅಂತಂದರೆ ಕಾಳಸಿದ್ದನ ಹುಂಡಿಯಿಂದ ಶ್ರೀ ಸಿದ್ದರಾಮೇಶ್ವರ ದೇವರನ್ನು ಬರಮಾಡ್ಕೊಳ್ತಾರೆ. ಶ್ರೀ ಸಿದ್ದರಾಮೇಶ್ವರ ದೇವರು ಬಂದು ಗಂಡು ದೇವರು. ಮೊದಲನೇ ದಿನ ಏನಾಗುತ್ತಪ್ಪ ಅಂತಂದರೆ ರಾತ್ರಿ 7 ಗಂಟೆಗೆ ದೇವರ ಕೊಳದಿಂದ ಶ್ರೀ ಸಿದ್ದರಾಮೇಶ್ವರ ಮತ್ತು ಮನೆ ಮಂಚಮ್ಮ ದೇವರುಗಳನ್ನು ಹೂವಿನ ಅಲಂಕಾರ ಮತ್ತು ಮಂಗಳವಾದ್ಯಗಳೊಂದಿಗೆ ತಂದು ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ತಂದು ಇರಿಸಲಾಗುತ್ತೆ.
ಅಂದರೆ ದೇವರದ ಕೊಳದ ಹತ್ರ ಇವರು ಗಂಡು ಮತ್ತು ಗಂಡನ ಕಡೆಯವ್ರನ್ನ ವೆಲ್ಕಮ್ ಮಾಡ್ಕೊತಾರೆ. ಸಿದ್ದರಾಮೇಶ್ವರ ದೇವರನ್ನ ಮತ್ತು ಆ ದೇವರಿನ ಕಡೆಯವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋ ಥರ ಇರುತ್ತೆ ಅದು. ಅಲ್ಲಿಂದ ಅವರು ಕರ್ಕೊಂಡು ಬಂದು ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ದೇವರನ್ನ ಕ್ಷೇಮವಾಗಿ ಇರಿಸ್ತಾರೆ. ಅದಾದಮೇಲೆ ಒಂದು ಸಣ್ಣದೊಂದು ಮೆರವಣಿಗೆ ನಡೆಯುತ್ತೆ. ಲಕ್ಷ್ಮೀ ದೇವಿ ದೇವಸ್ಥಾನದ ಅಕ್ಕಪಕ್ಕ ಊರಿರುತ್ತಲ್ಲ, ಅಂದರೆ ಊರಿನ ಒಳಗಡೆ ಅಕ್ಕಪಕ್ಕ ಮಾತ್ರ ಒಂದು ಸಣ್ಣ ಮೆರವಣಿಗೆನ ಮಾಡಲಾಗುತ್ತೆ. ಶ್ರೀ ಪಟ್ಟಲದಮ್ಮ ದೇವಸ್ಥಾನದಿಂದ ದೇವರನ್ನ ಹೂವಿನ ಚಪ್ಪರ, ಹಣ್ಣು, ಹೇಡಿಗೆ, ಬಾಯಿ ಬೀಗದ ಸಮೇತ ಮೆರವಣಿಗೆ ಹೊರಟು ಲಕ್ಷ್ಮೀ ದೇವಿ ದೇವಾಲಯದ ಆವರಣದಲ್ಲಿ ಹರಕೆ ಸಲ್ಲಿಸುವುದು. ಅಂತಂದರೆ ಬಾಯಿ ಬೀಗ ಹಾಕಿಸ್ಕೊಳ್ಳೋರು ಆ ಥರ ಎಲ್ಲ ಇರ್ತಾರಲ್ಲ, ಅವರ ಸಮೇತ, ಅಂತಂದರೆ ಹರಕೆ ಸಲ್ಲಿಸೋರು ಇರ್ತಾರಲ್ಲ ಅವ್ರ ಸಮೇತ, ಚಪ್ರ ಎಲ್ಲ ಇರುತ್ತಲ್ಲ, ಇವಾಗ ಚಪ್ರ ಶಾಸ್ತ್ರ ಥರ ಮಾಡ್ತಾರಲ್ಲ ಅದೇ ಥರ ಹೂವಿನ ಚಪ್ರ ಸಮೇತ ಇವರು ಮೊದಲನೇ ದಿನ ಲಕ್ಷ್ಮೀ ದೇವಿ ಆವರಣದಲ್ಲಿ ಫುಲ್ಲು ಮೆರವಣಿಗೆ ಎಲ್ಲ ಆದಮೇಲೆ ಅಲ್ಲಿ ಹರಕೆ ಸಲ್ಲಿಸುವಂಥವ್ರು ಸಲ್ಲಿಸ್ತಾರೆ. ಬಾಯಿ ಬೀಗ ಆಗ್ಬೋದು, ಆ ಥರ ಏನೇನು ಹರಕೆ ಇರುತ್ತೆ ಸಲ್ಲಿಸ್ತಾರೆ. ಇದು ಮೊದಲನೇ ದಿನ ನಡೆಯುವಂಥ ಶಾಸ್ತ್ರ. ನೋಡಿ ಬೆಳೆದಿರೋದು ಫ್ರೆಂಡ್ ನಾವು. ಅವಾಗ ಮನೆ ತೋರಿಸಿದ್ವಲ್ಲ, ಆ ಮನೆ ನೋಡಿ, ಅವ್ರ ಅಮ್ಮ ಬರ್ತವ್ರೆ. ಅವರು ಇಲ್ಲಿದ್ದಾಗ ಡೈಲಿ ಬರ್ತಿದ್ರಂತೆ ಈ ದೇವಸ್ಥಾನಕ್ಕೆ. ಇವರೆಲ್ಲ ಅವ್ರ ಫ್ರೆಂಡ್ಸ್ಗಳು ಎಲ್ಲ, ಅದಕ್ಕೆ ನೋಡಿ ಅಲ್ಲಿ ಕುತ್ಕೊಂಡು ಮಾತಾಡ್ತಾವ್ರೆ. ನಿಂತ್ಕೊಳ್ಳಿ, ಹಂಗಲ್ಲ, ನಿಮ್ಮ ಫ್ರೆಂಡ್ ತಾನೇ, ನಿಮ್ಮ ಫ್ರೆಂಡ್ ಬಗ್ಗೆ ಏನಾದ್ರು ಹೇಳಿ ಅಂತಿರೋದು. ಅವ್ರೇನು ಹೇಳ್ತಾನೆ ಇಲ್ವಲ್ಲ, ಅಲ್ಲಿ ಸೀಕ್ರೆಟಾಗಿ ಮಾತಾಡ್ತಾವ್ರೆ ಫ್ರೆಂಡ್ಸು. 2 ಗಂಟೆ ನೋಡಿ ಗೈಸ್, ಮತ್ತೆ ಫ್ರೆಶ್ ಆಗಿ ಒಡೆ ಹಾಕ್ತವ್ರೆ. ನಿಮ್ಮನ್ನ ತೋರಿಸ್ತೀನಿ. ಸಾಕು ಬೇಕಾದ್ರೆ ಹಾಕಿಸ್ಕೊತೀನಿ. ಏನು ಗೊತ್ತಾ, ನೀವು ಇರಬೇಕು ಅಕ್ಕಪಕ್ಕ. ನೀವು ಬ್ಯುಸಿ, ನಿಮ್ಗೆ ನುಡಿಕೊಂಡು ಬಂದ್ಬಿಟ್ಟು ನಾನು ಮದುವೆ ಟೈಮಲ್ಲಿ ಮಕ ತೋರಿಸಿ ವೀಡಿಯೋ ಮಾಡ್ತೀನಿ ಅಂತಂದರೆ ನಿಮ್ಗೆ ಸಿಟ್ಟು ಬರಲ್ವಾ? ನೀವು ಬ್ಯುಸಿ, ನಾನು ಎಲ್ಲಿ ಬರಲಿ, ನಾವೇ ಒಂದು ಕಡೆ ಇದ್ವಿ, ನೀವೇ ಒಂದು ಕಡೆ ಇದ್ರಿ. ಇವಾಗ ನಾವು ಊಟ ಮಾಡ್ತಿದ್ವಿ ಗಾಯ್ಸ್. ಗಾಯ್ಸ್, ಎಸ್ ಗಾಯ್ಸ್, ಪ್ಲೀಸ್ ಗಾಯ್ಸ್. ನಿಮಿಷ